ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನ ಅಸಿಂಧು ಅಂತ ಹೇಳಿ ಕೋರ್ಟ್ ಇವತ್ತು ತೀರ್ಪನ್ನ ಕೊಟ್ಟಿದೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ ನ್ಯಾಯಮೂರ್ತಿಗಳಾಗಿರುವಂತಹ ಎಂಜಿಎಸ್ ಕಮಲ್ ಅವರಿದ್ದಂತಹ ಹೈಕೋರ್ಟ್ನ ಪೀಠ ಇಂತಹದೊಂದು ಮಹತ್ವದ ಆದೇಶವನ್ನ ಕೊಟ್ಟಿದೆ. ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೇಳಿ ಕೋರ್ಟ್ ಇಂಥ ಆದೇಶ ಕೊಟ್ಟಿದೆ ಅಂತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಸುದೀರ್ಘವಾದಂತ ಕಾನೂನಾತ್ಮಕ ಹೋರಾಟ ನಡೀತಾ ಇತ್ತು. ಪರಾಜಿತ ಬಿಜೆಪಿ ಅಭ್ಯರ್ಥಿ ಬಾಗೇಪಲ್ಲಿಯ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನ್ರಾಜು ಒಂದು ಅರ್ಜಿಯನ್ನ ಸಲ್ಲಿಸಿದ್ದರು. ಅವ್ರ ಅರ್ಜಿಯಲ್ಲಿ ಏನಂತ ಅಂದ್ರೆ ಒಂದು ಚುನಾವಣಾ ಅಫಿಡವಿಟ್ ಏನು ಇವರು ಸಲ್ಲಿಸಿದಾರಲ್ಲ ಅಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಚುನಾವಣಾ ಅಕ್ರಮ ನಡೆಸಿದ್ದಾರೆ ಅನ್ನುವಂಥದ್ದು ಸಿ ಮುನ್ರಾಜು ಅವರ ಆರೋಪ ಆಗಿತ್ತು. ಅಷ್ಟೇ ಅಲ್ಲ, ಇವರ ಆಯ್ಕೆಯನ್ನ ಅಸಿಂಧುಗೊಳಿಸಿ ಎರಡನೇ ಸ್ಥಾನದಲ್ಲಿರುವಂತ ನನ್ನನ್ನ ವಿಜಯಿ ಅಂತ ಘೋಷಿಸಬೇಕು ಅಂತ ಅವರು ಅರ್ಜಿಯಲ್ಲಿ ಕೇಳ್ಕೊಂಡಿದ್ರು. ಆದ್ರೆ ಹೈಕೋರ್ಟ್ ಅವರ ಆ ಬೇಡಿಕೆಗೆ ನಕಾರ ವ್ಯಕ್ತಪಡಿಸಿದೆ. ಬಟ್ ಇವರ ಅಕ್ರಮಗಳು ಸಾಬೀತಾಗಿರುವಂತಹ ಹಿನ್ನೆಲೆಯಲ್ಲಿ, ಅಫಿಡವಿಟ್ ನಲ್ಲಿ ಇವರು ಕೊಟ್ಟಿರುವಂತಹ ಸುಳ್ಳು ಮಾಹಿತಿಗಳೆಲ್ಲ ಸಾಬೀತಾಗಿರುವಂತಹ ಹಿನ್ನೆಲೆಯಲ್ಲಿ ಇವರ ಆಯ್ಕೆ ಅಸಿಂಧು ಆಗಿದೆ. ಈಗ ಟಿವಿ9ಗೆ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನ್ರಾಜು ಹೇಳಿಕೆಯನ್ನ ಕೊಟ್ಟಿದ್ದು ಸುಬ್ಬಾರೆಡ್ಡಿ ವಿರುದ್ಧ ಸಾವಿರಾರು ಕೋಟಿ ಹಗರಣ ಇದೆ, ನಾಮಪತ್ರ ಸಲ್ಲಿಕೆ ವೇಳೆ ಸೂಕ್ತ ಆಸ್ತಿ ವಿವರವನ್ನ ಇವರು ಸಲ್ಲಿಸಿರಲಿಲ್ಲ, ಸಮರ್ಥವಾಗಿ ವಾದ ಮಂಡಿಸಿದಂತ ಕಾರಣದಿಂದಾಗಿ ಇಂತಹ ತೀರ್ಪು ಬಂದಿದೆ ಅಂತ ಹೇಳ್ತಿದ್ದಾರೆ. ನಾವು ಪ್ರತಿನಿಧಿ ಕಿರಣ್ ಮಾತನಾಡಿಸಿದ್ದಾರೆ ಮುನ್ರಾಜು ಅವರನ್ನ. ಬನ್ನಿ ಏನ್ ಹೇಳಿದ್ರೆ ಕೇಳೋಣ. ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನ ಹೈಕೋರ್ಟ್ ಪೀಠ ಇವತ್ತು ಅಸಿಂಧು ಎಂದು ಘೋಷಣೆ ಮಾಡಿದೆ. ಈ ವಿಚಾರವಾಗಿ ಕಾನೂನು ಹೋರಾಟವನ್ನು ನಡೆಸಿದಂತಹ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನ್ರಾಜ್ ಅವರು ಟಿವಿ ಜೊತೆ ಇದ್ದಾರೆ. ಮುನ್ರಾಜ್ ಅವರೇ, ಈ ಪ್ರಕರಣದಲ್ಲಿ ನಿಮ್ಮ ತಕರಾರು ಅರ್ಜಿ ಏನಿತ್ತು? ಸರ್, ಈಗಾಗಲೇ ಚುನಾವಣೆ ನಡೆದು 2023ರಲ್ಲಿ ಚುನಾವಣೆ ನಾನು ಸೋತ ಮೇಲೆ ಅವರು ಏನು ಮಾಡಿರ್ತಕ್ಕಂಥ ಅವ್ರ ಅಫಿಡವಿಟಲ್ಲಿ ಸರ್ಕಾರಕ್ಕೆ ವಂಚನೆ ಮಾಡಿರೋದು ಮತ್ತು ಜನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಫಿಡವಿಟಲ್ಲಿ ನನ್ನೆಲ್ಲ ಅವರ ಅಫಿಡವಿಟಲ್ಲಿ ಇರ್ತಕ್ಕಂಥದ್ದನ್ನೇ ನಮ್ಮ ಸೀನಿಯರ್ ಅಡ್ವೊಕೇಟ್ ನಳಿನಾ ಮಾಯಗೌಡ ಅಂತ ಅವರ ಮುಖಾಂತರ ಒಂದು ಅರ್ಜಿಯನ್ನು ಹಾಕಿ ನಾವು ಅದನ್ನೆಲ್ಲ ಎಳೆಯಾಗಿ ಇವತ್ತು ನ್ಯಾಯಾಧೀಶರ ಮುಂದೆ ಇಟ್ಟಾಗ ಅವ್ರು ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಏನು ಜನಕ್ಕೆ ಮೋಸ ಮಾಡಿರೋದಾಗಿರ್ಬೋದು ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿರೋದಾಗಿದೆ, ಎರಡರಿಂದನೂ ಕೂಡ ಇವತ್ತು ಅವರು ವಜಾ ಆಗಿದ್ದಾರೆ. ಮತ್ತು ತಪ್ಪನ್ನು ಕೂಡ ನಾವೇನೋ ದೊಡ್ಡ ಬಿಸ್ನೆಸ್ ಮಾಡ್ತಾಯಿದ್ವಿ, ಸಾವಿರಾರು ಕೋಟಿ ವ್ಯವಹಾರಗಳು ಮಾಡುವಾಗ ಏನೋ ಸಣ್ಣ ಪುಟ್ಟ ತಪ್ಪಾಗ್ಬಿಡುತ್ತೆ ಅಂತ ನ್ಯಾಯಾಧೀಶರ ಮುಂದೆ ಒಪ್ಕೊಂಬಿಟ್ರು. ಆ ನಿಟ್ಟಿನಲ್ಲಿ ನ್ಯಾಯಾಧೀಶರು ಕೂಡ ಅವತ್ತೇ ಹೇಳಿದ್ರು ಆರ್ಗ್ಯುಮೆಂಟ್ ಮಾಡೋವಾಗಲೇ, ಏನೋ ದೊಡ್ಡ ತಪ್ಪು ಮಾಡಿದ್ರೆ ಸಣ್ಣ ತಪ್ಪು ಮಾಡಿದ್ರೆ ತಪ್ಪಿಲ್ವಾಗಾದರೆ ಅಂತಬಿಟ್ಟು ಅವರು ಕೂಡ ವಾದ ಮಾಡಿ ಟೈಮಲ್ಲಿ ಕೇಳಿದ್ದಾಯಿತು. ಮತ್ತು ನಮ್ಮ ಅಡ್ವೊಕೇಟ್ ಅವರು ಕೂಡ ಎಳೆಯಾಗಿ ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೋರ್ಟ್ ಮೊರೆ ಇಟ್ಟರು. ಇವತ್ತು ಅದನ್ನು ಜಯವಾಗಿ ಇವತ್ತು ಆದೇಶ ಹೊರಡಿಸಿದ್ದಾರೆ. ಅವ್ರನ್ನ ವಜಾ ಮಾಡಿ ಇವತ್ತು ಏನು ಬಾಗೇಪಲ್ಲಿ ಜನತೆಗೆ ಇವತ್ತು ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳು ಅನೇಕ ಇದೆ. ನಿಮ್ಮ ತಕರಾರು ಅರ್ಜಿಯನ್ನು ಹೈಕೋರ್ಟ್ ಮಾನ್ಯ ಮಾಡಿದ್ರು ಕೂಡ ನಿಮ್ಮನ್ನ ವಿಜೇತ ಅನ್ನುವಂಥ ಘೋಷಣೆಯನ್ನು ಮಾಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಏನು ಮುಂದೆ? ಈಗ ನಾವು ಕೇಳಿದ್ವಿ, ಕಾನೂನಲ್ಲಿ ಅವಕಾಶ ಇದೆ, ನ್ಯಾಯಾಧೀಶರು ಅದನ್ನು ಪರಿಗಣನೆ ಮಾಡಿಲ್ಲ. ಆದರೂ ಕೂಡ ಇವತ್ತೇನು ಅವ್ರನ್ನ ವಜಾ ಮಾಡಿದರೆ ತುಂಬ ಖುಷಿ ಆಗ್ತಾಯಿದೆ. ನಾನು ನಮ್ಮ ಸೀನಿಯರ್ ಅಡ್ವೊಕೇಟ್ ಹತ್ರ ಮತ್ತು ನಮ್ಮ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ ಮುಂದಿನ ಒಂದು ಹೆಜ್ಜೆಯನ್ನು ನಾವು ಇಡ್ತೀವಿ. ಈಗ ಮುಂದೆ ಯಾವ ರೀತಿ ಕಾನೂನು ಹೋರಾಟ ಮಾಡ್ತೀರಿ ಈ ವಿಚಾರದಲ್ಲಿ ನೀವು? ಈಗ ಯಾಕಂದರೆ ಪರಾಜಿತ ಅಭ್ಯರ್ಥಿನ ವಿಜೇತ ಅಂತ ಘೋಷಣೆ ಮಾಡುವಂಥ ವಿಚಾರದಲ್ಲಿ ಹೈಕೋರ್ಟ್ ಇನ್ನೂ ಕೂಡ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಂಡಿಲ್ಲ. ಹಾಗಾಗಿ ಈಗ ಅದನ್ನು ಕೋರ್ಟ್ ಮೊರೆ ಹೋಗೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗೋದಾ, ಇಲ್ಲೇ ಇದು ಮಾಡೋದಾ, ಏನು ಮಾಡೋದು ಅಂತ ನಮ್ಮ ಸೀನಿಯರ್ ಅಡ್ವೊಕೇಟು ಕಾನೂನಲ್ಲಿ ಅವಕಾಶ ಯಾವ ರೀತಿ ಇದೆ ಅಂತ ಮತ್ತು ಚುನಾವಣಾಧಿಕಾರಿಗಳ ಹತ್ರ ಹೋಗೋದಾ, ಕಮಿಷನರ್ ಹತ್ರ ಹೋಗೋದಾ ಅನ್ನೋದನ್ನು ಅದನ್ನು ಕೇಳಿ ನಾನು ಅದನ್ನೆಲ್ಲ ಯಾವ ರೀತಿ ಹೆಜ್ಜೆ ಇಡಬೇಕು ಅಂತ ಮುಂದೆ ಹೆಜ್ಜೆ ಇಡ್ತೀನಿ. ಒಂದು ವೇಳೆ ಮುಂದಿನ 2.5 ವರ್ಷದಲ್ಲಿ ಏನಾದರೂ ಉಪಚುನಾವಣೆ ಏನಾದರೂ ಈ ಚುನಾವಣೆ ರದ್ದಾಗಿ ಉಪಚುನಾವಣೆ ಎದುರಾದರೆ ನೀವು ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇದ್ದೀರಾ? ಮತ್ತೆ ಈಗ ನಾನು ಅದಕ್ಕೆಲ್ಲ ರೆಡಿಯಾಗೇ ಇದ್ದೀನಿ. ನಮ್ಮ ಹೈಕಮಾಂಡ್ ತೀರ್ಮಾನ. ಇವತ್ತು ನಾವು ಭಾರತೀಯ ಜನತಾ ಪಕ್ಷದ 6ನೇ ಸಿಪಾಯಿ ನಾನು. ಯಾಕೆಂದರೆ ಇವತ್ತು ಭಾರತೀಯ ಜನತಾ ಪಕ್ಷ ನನಗೆ ಬೆಂಗಳೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನು ಮಾಡಿತ್ತು ಮತ್ತು ಜೊತೆಯಲ್ಲಿ STRR ಬೋರ್ಡ್ ಚೇರ್ಮನನ್ನು ಕೂಡ ಮಾಡಿತ್ತು. ನನಗೆ B.Farm ಕೊಟ್ಟು ಬಾಗೇಪಲ್ಲಿ ಕಳಿಸಿತ್ತು. ಅಲ್ಲಿ 63,000 ಮತವನ್ನು ಕೂಡ ತಗೊಂಡಿದ್ದೀನಿ. ಆದ್ದರಿಂದ ಇವತ್ತೇನು ಹೈಕಮಾಂಡ್ ತೀರ್ಮಾನ ಮಾಡುತ್ತೋ, ಹೈಕಮಾಂಡ್ ಏನು ಆದೇಶ ಇದು ಮಾಡ್ತಾರೋ ಹೈಕಮಾಂಡ್ ಏನು ನಿರ್ಧಾರಕ್ಕೆ ನಾನು ಬದಲಾಗಿರ್ತೀನಿ. ಇದಿಷ್ಟು ಸಿ ಮುನ್ರಾಜ್ ಅವರ ಮಾತುಗಳು. ಕ್ಯಾಮರಾಮನ್ ವಾಲಿ ಜೊತೆ ಕಿರಣ್ ಹನ್ನೆಡ್ಕ, ಟಿವಿ9 ಬೆಂಗಳೂರು.